ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇರೋದು ಫೇಸ್ಬುಕ್ಕಲ್ಲಿ ನಾನು ಇಷ್ಟು ದಿನ ಅರ್ನಿಂಗ್ಸ್ ಇದೆ, ನೀವು ಕೂಡ ಫೇಸ್ಬುಕ್ ಶುರು ಮಾಡಿ ಅಂತ ಸಾಕಷ್ಟು ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಫೇಸ್ಬುಕ್ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು, ಫೇಸ್ಬುಕ್ ಪೇಜ್ ಯಾವ ರೀತಿ ಓಪನ್ ಮಾಡೋದು, ಇಲ್ಲ ಫೇಸ್ಬುಕ್ ಅಕೌಂಟ್ನೇ ಪ್ರೊಫೆಷ್ನಲ್ ಅಕೌಂಟ್ ಆಗಿ ಯಾವ ರೀತಿ ಕ್ರಿಯೇಟ್ ಮಾಡೋದು, ಅದೇ ರೀತಿ ಮಾನಿಟೈಸೇಷನ್ ರೂಲ್ಸ್ ಯಾವ ರೀತಿ ಇದೆ, ಇದ್ರ ಬಗ್ಗೆ ಎಲ್ಲ ನಾನು ಹಲವಾರು ವೀಡಿಯೋಸ್ಗಳನ್ನ ನಾನು ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಅದು ನೀವು ಕೂಡ ನೋಡಿದ್ದೀರಾ ಅನ್ಕೊತೀನಿ. ಹಾಗೆ ತುಂಬ ಜನಕ್ಕೆ ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ ಇದೆ ಅನ್ನೋದು ಕೂಡ ಸರಿಯಾಗಿ ಗೊತ್ತಿರೋದಿಲ್ಲ. ಸೊ ನಾವು ಹೇಳಿದ್ರು ಸಹ ಸರಿಯಾಗಿ ನಂಬಿಕೆ ಬರ್ತಾ ಇರೋದಿಲ್ಲ. ಏನೋ ಫೇಸ್ಬುಕ್ಕಲ್ಲೆಲ್ಲ ದುಡ್ಡು ಕೊಡ್ತಾರಾ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಅದೇ ಯೂಟ್ಯೂಬಲ್ಲಿ ಆದರೆ ತುಂಬ ಜನ ವಿಡಿಯೋ ಮಾಡಿದ್ದಾರೆ, ವಿತ್ ಪ್ರೂಫ್ ಎಲ್ಲ ತೋರಿಸಿದ್ದಾರೆ. ಯೂಟ್ಯೂಬ್ನ ನಂಬ್ತಾರೆ, ಹೌದಪ್ಪ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಇದೆ ಅಂತ. ಆದರೆ ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ ಇದೆ ಅಂದರೆ ತುಂಬ ಜನ ನಂಬೋದಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಫೇಸ್ಬುಕ್ಕಲ್ಲಿ ಅರ್ನ್ ಮಾಡ್ತಾ ಇರುವಂತಹ ಒಬ್ಬರನ್ನ ನಾನು ಇವತ್ತು ಕರ್ಕೊಂಬಂದಿದ್ದೀನಿ. ಸೊ ಅವ್ರಿಗೆ ಎಷ್ಟು ಅರ್ನಿಂಗ್ಸ್ ಆಗುತ್ತೆ, ಅವ್ರು ಯಾವ ರೀತಿ ಕಂಟೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾರೆ, ಮತ್ತು ಫೇಸ್ಬುಕ್ಕಲ್ಲಿ ಯಾವ ರೀತಿ ಪೇಮೆಂಟ್ ಆಗುತ್ತೆ, ಸೊ ಇದ್ರ ರಿಲೇಟೆಡ್ ಎಲ್ಲ ನಾನು ಅವ್ರ ಹತ್ರ ಡೀಟೇಲಾಗಿ ಕೇಳ್ತೀನಿ. ಸೊ ನೀವು ಕೂಡ ನೋಡ್ತೀರಾ. ಸೊ ಮತ್ತು ಯಾರವರು ಅಂತ ಕೂಡ ನಾನು ತೋರಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೇಲ್ಗಡೆ ಕಾಣ್ತಿರೋ ಬ್ಲ್ಯಾಕ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಷನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋನ ನೀವು ಯಾರು ಫೇಸ್ಬುಕ್ಕಲ್ಲಿ ನೋಡ್ತಿತ್ತು ಅಂದರೆ ಈ ಕೂಡಲೇ ನಮ್ಮ ಒಂದು ಪೇಜ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಿಮ್ಮೆಲ್ಲರ ಚಿರಪರಿಚಿತರಾದಂತಹ ಜ್ಯೋತಿ ಸಿಸ್ಟರ್ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮ ಒಂದು ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ. ಸೊ ಮೊದಲನೇದಾಗಿ ವೆಲ್ಕಮ್. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಸಿಸ್ಟರ್, ಫೇಸ್ಬುಕ್ ಅನ್ನೋದು ತುಂಬ ಜನಕ್ಕೆ ಫೇಸ್ಬುಕ್ಕಲ್ಲಿ ಅರ್ನಿಂಗ್ಸ್ ಇದೆ ಅಥವಾ ಫೇಸ್ಬುಕ್ಕಲ್ಲಿ ತುಂಬ ಜನ ಅರ್ನ್ ಮಾಡ್ತಿದ್ದಾರೆ ಅನ್ನೋದು ತುಂಬ ಜನಕ್ಕೆ ಐಡಿಯಾನೇ ಇಲ್ಲ. ಬಟ್ ನಿಮ್ಮ ಕಡೆಯಿಂದ ಕೇಳೋದಾದರೆ ಫೇಸ್ಬುಕ್ಕಿಂದ ನಿಜವಾಗ್ಲೂ ಅರ್ನಿಂಗ್ಸ್ ಇದೆಯಾ? ಇದೆ ಬ್ರೋ, ಇದೆ. ನಾನೇ ತಗೊಂಡಿದ್ದೀನಿ ಒಂದ್ ಪೇಮೆಂಟ್. ನಂದು 2 ಪೇಜ್ ಇದೆ ಆಕ್ಚುಲಿ. ಒಂದ್ ಪೇಜ್ ಅಲ್ಲಿ ಆಲ್ರೆಡಿ ಪೇಮೆಂಟ್ ತಗೋತಾ ಇದ್ದೀನಿ. ಇವಾಗ ಇನ್ನೊಂದ್ ಪೇಜ್ ಅಲ್ಲಿ ನಂದು ಮಾನಿಟೈಸೇಷನ್ ಆನ್ ಆಗಿದೆ ಆಲ್ರೆಡಿ. ನಂದು $100 ಕಂಪ್ಲೀಟ್ ಕೂಡ ಆಗಿದೆ. ನೆಕ್ಸ್ಟ್ ಮಂತ್ ಪೇಮೆಂಟ್ ತಗೊಂತಾ ಇದ್ದೀನಿ. ಓಕೆ, ಮಾತಾಡೋಣಂತೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮಾತಾಡೋಣಂತೆ. ಸೊ ಮೊದಲನೇದಾಗಿ ನೀವು ಫೇಸ್ಬುಕ್ ಶುರು ಮಾಡಿದ್ ಯಾವಾಗ? ಇವಾಗ ಒಂದ್ ಹೊಸ ಪೇಜ್ ನಾನು ನೆಕ್ಸ್ಟ್ ಮಂತ್ ತಗೊಳ್ತೆ ಅಂತ ಅಂದಲ್ಲ, ಆ ಪೇಜ್ ಬಗ್ಗೆ ಮಾತಾಡ್ತೀನಿ. ಯಾಕೆಂದ್ರೆ ಇದು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರಿಗೆ ಹೆಲ್ಪ್ ಆಗ್ಬಹುದು ಅಂತ ಹೇಳಿ. ಯಾಕಂದ್ರೆ ಅದು ಪ್ರೊಫೈಲ್, ಅದು ಆಕ್ಚುಲಿ ಮೇನ್ ಪ್ರೊಫೈಲ್. ಅದನ್ನ ನಾನು ಪ್ರೊಫೆಷನಲ್ ಮೋಡ್ಗೆ ಚೇಂಜ್ ಮಾಡ್ಕೊಂಡೆ. ಲಾಸ್ಟ್ ಇಯರ್ ಜೂನ್ 1 ನಾನು ಅದನ್ನ ಕ್ರಿಯೇಟ್ ಮಾಡಿರೋದು. ಮೇನ್ ಪ್ರೊಫೈಲ್ ಅನ್ನೇ ನಾವು ಕ್ರಿಯೇಟ್ ಮಾಡ್ಕೊಂಡು ಅದನ್ನ ಅಲ್ಲಿ ಕೆಳಗಡೆ ಒಂದು ಸೆಟ್ಟಿಂಗ್ ಇರುತ್ತೆ. ನಾವು ಎಡಿಟಿಂಗ್ ಅಲ್ಲೆಲ್ಲ ಆಪ್ಷನ್ ಗಳಿರುತ್ತೆ, ಅದನ್ನೆಲ್ಲ ನೋಡ್ಕೊಂಡ್ರೆ ಅಲ್ಲಿ ಗೊತ್ತಾಗತ್ತೆ. ಪ್ರೊಫೆಷನಲ್ ಮೋಡ್ಗೆ ನಾವು ಸ್ವಿಚ್ ಮಾಡ್ಕೋಬೇಕು. ಸ್ವಿಚ್ ಮಾಡ್ಕೊಂಡ್ರು ಕೂಡ ನಮ್ಗೆ ಫ್ರೆಂಡ್ ರಿಕ್ವೆಸ್ಟ್ ಅಂತ ಬರ್ತಾ ಇರುತ್ತೆ. ಆ ಫ್ರೆಂಡ್ ರಿಕ್ವೆಸ್ಟ್ ನಾವು ಅಕ್ಸೆಪ್ಟ್ ಮಾಡ್ಕೋಬಹುದು. ನಾನು ಕ್ರಿಯೇಟ್ ಮಾಡಿರೋದು ಆ ಪೇಜ್ ಬಗ್ಗೆ ಮಾತಾಡೋಣ ಅನ್ಕೊಂಡಿದೀನಿ. ಅದು ಲಾಸ್ಟ್ ಇಯರ್ ಜೂನ್ 1. ಓಕೆ ಸಿಸ್ಟರ್, ಮತ್ತೆ ನಿಮ್ ಪೇಜ್ ಅಲ್ಲಿ ನೀವು ಯಾವ ರೀತಿ ಕಂಟೆಂಟ್ ಗಳನ್ನ ಇದುವರೆಗೂ ಪೋಸ್ಟ್ ಮಾಡ್ಕೊಂಡ್ ಬರ್ತಾ ಇದ್ದೀರಾ? ಈ ಪೇಜ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಏನ್ ರೀಲ್ಸ್ ಹಾಕ್ತಿದ್ನೋ ಅದೇ ರೀಲ್ಸ್ ಅನ್ನ ನಾನು ಇಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾವಾಗ ಮೊನೆಟೈಸೇಷನ್ ಆನ್ ಆಯ್ತೋ ಅವಾಗ ಈ ಸಾಂಗ್ ಎಲ್ಲ ಇರತ್ತಲ್ವಾ, ಆ ತರದ್ದು ವಿಡಿಯೋಗಳಿಗೆ ಅವರು ಕಾಪಿರೈಟ್ ಕೊಡ್ತಾರೆ. ಅಂದ್ರೆ ಮ್ಯೂಸಿಕ್ ಮೇಲೆ ಕಾಪಿರೈಟ್ ಕೊಡ್ತಾರೆ ಅವರು. ಇದು ಆಗಲ್ಲ, ನಿಮ್ಗೆ ಮೊನೆಟೈಸೇಷನ್ ಆಗಲ್ಲ, ಅಂದ್ರೆ ಹಣ ಬರಲ್ಲ ಅದರಿಂದ ಅಂತ ಹೇಳಿ ಕೊಡ್ತಾರಲ್ಲ, ನೋಟಿಫಿಕೇಶನ್ ಬರುತ್ತೆ. ಅದೇ ವಿಡಿಯೋ ಮೇಲ್ಗಡೆನೆ ತೋರಿಸ್ತಾರ ಅವರು. ಅಷ್ಟ್ರ ಒಳಗಡೆ ಗೊತ್ತಾಗಲ್ಲ. ನಾವು ಸಾಂಗಿಗೆ ನಾವು ವಿಡಿಯೋ ಮಾಡಿದ್ರೆ ಗೊತ್ತಾಗಲ್ಲ. ಆ ನಂತರ ಮೊನೆಟೈಸೇಷನ್ ಆನ್ ಆದ್ಮೇಲೆ ಗೊತ್ತಾಗತ್ತಲ್ವ, ಅವಾಗ ಡಿಲೀಟ್ ಮಾಡಬಹುದು. ಡೈಲಾಗ್, ಫಿಲ್ಮ್ ಡೈಲಾಗ್ಗಳು ಮತ್ತೆ ಕಾಮಿಡಿ ವಿಡಿಯೋಸ್ಗಳು, ಬರೀ ಡೈಲಾಗ್ ಇರುವಂತ ವಿಡಿಯೋಗಳಿಗೆ ಮಾತ್ರ ಅರ್ನಿಂಗ್ಸ್ ಬರೋದು. ಯಾರು ಕೂಡ ಈ ಹಾಡು ಹಾಕಿ ಎಲ್ಲ ವಿಡಿಯೋ ಮಾಡಿದ್ರೆ ಅದರಿಂದ ನಮ್ಗೆ ಅರ್ನಿಂಗ್ಸ್ ಬರಲ್ಲ. ಓಕೆ, ಸೊ ಅದೇ ರೀತಿ ಸಿಸ್ಟರ್, ನಾನ್ ನೋಡ್ದಂಗೆ ನಿಮ್ಮ ಒಂದು ಪೇಜ್ ಅಲ್ಲಿ ತುಂಬಾ ಶಾರ್ಟ್ ಪೀರಿಯಡ್ ಅಲ್ಲಿ ತುಂಬಾ ಚೆನ್ನಾಗಿ ರೀಚ್ ಸಿಕ್ಕಿದೆ, ಹಾಗೆ ತುಂಬಾ ಫಾಲೋವರ್ಸ್ ಇದಾರೆ ಅಂತ ಹೇಳ್ಬಹುದು. ಸೊ ಇಷ್ಟು ಫಾಲೋವರ್ಸ್ ಬರೋದಕ್ಕೆ ಹೇಗ್ ಸಾಧ್ಯವಾಯ್ತು? ಇಲ್ಲಿ ನಾವು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ಒಂದು ಆಪ್ಷನ್ ಸಿಗತ್ತೆ ನಮ್ಗೆ. ಫ್ರೆಂಡ್ ರಿಕ್ವೆಸ್ಟ್ ಅಂತ ಆಪ್ಷನ್ ಇರತ್ತಲ್ವಾ, ಅಲ್ಲಿ ನಮ್ಗೆ ಫ್ರೆಂಡ್ಸ್ ಅಂದ್ರೆ ಬೇರೆಯವರು ನಮ್ಗೆ ರಿಕ್ವೆಸ್ಟ್ ಕಳ್ಸಿರ್ತಾರೆ. ಅವಾಗ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬಹುದು.
ಅದರಿಂದ ನಮ್ಗೆ ಬೇಗ ಫಾಲೋವರ್ಸ್ ಗೇನ್ ಮಾಡ್ಕೋಬಹುದು. ನಾವು ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೋತಾ ಹೋಗ್ಬೇಕು, ಅದನ್ನ ಕನ್ಫರ್ಮ್ ಅಂದ್ರೆ ಗೊತ್ತಾಗಿರ್ಬಹುದು, ಕನ್ಫರ್ಮ್ ಮಾಡ್ತಾ ಹೋಗ್ಬೇಕು. ಮತ್ತೇನಪ್ಪಾ ಅಂತಂದ್ರೆ 5,000 ಫ್ರೆಂಡ್ಸ್ ಲೀಸ್ಟ್ ಅದು ಕಂಪ್ಲೀಟ್ ಆದ್ಮೇಲೆ ಮತ್ತೆ ಅದು ಆಪ್ಷನ್ ಕೊಡಲ್ಲ. ಬಟ್ ಆದ್ರೂ ಕೂಡ ಸ್ವಲ್ಪ ಒಂದ್ ವಾರ ಬಿಟ್ಟು ಮತ್ತೆ ಅವ್ರು ರಿಕ್ವೆಸ್ಟ್ ಕಳ್ಸಿರ್ತಾರಲ್ಲ, ಅದ್ರ ಮೇಲೆ ನಾವು ಮತ್ತೆ ಕ್ಲಿಕ್ ಮಾಡಿದ್ರೆ ಅದು ನಮ್ಮ ಫಾಲೋವರ್ಸ್ ಆಗಿ ಅವರು ಏನು ಟರ್ನ್ ಆಗ್ತಾರೆ ನಮ್ಗೆ. ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬಹುದು. ಈ ರೀತಿಯಾಗಿ ನಂಗೆ ಫಾಲೋವರ್ಸ್ ಗೇನ್ ಆದ್ರು. ಮತ್ತೆ ನನ್ ಕಂಟೆಂಟ್ ಅಂದ್ರೆ ಕಂಟೆಂಟ್ ಗಳಿಂದಾನೇ ಗೊತ್ತಿಲ್ಲ, ಅದು ಜನರಿಗೆ ಜಾಸ್ತಿ ರೀಚ್ ಆಯ್ತು. ಮೇನ್ ಆಗಿ ಕಾಮಿಡಿ ವಿಡಿಯೋಸ್ ತುಂಬಾ ವೈರಲ್ ಆಗಿರೋದು ನಂದು, ಅದರಿಂದ ಕೂಡ ಹೌದು. ಮತ್ತೆ ಈ ಏನು ಒಂಥರ ಲಿಪ್ಸಿಂಕ್ ಈ ರೊಮ್ಯಾಂಟಿಕ್ ವಿಡಿಯೋಗಳಿಗೆಲ್ಲ ನಾನು ಲಿಪ್ಸಿಂಕ್ ಮಾಡಿ ಹಾಕ್ತೀನಿ. ಆ ವಿಡಿಯೋಗಳಿಂದನೂ ಕೂಡ ಫಾಲೋವರ್ಸ್ ಬಂದಿದ್ದಾರೆ. ಓಕೆ, ಅದೇ ರೀತಿ ಸಿಸ್ಟರ್ ತುಂಬ ಜನಕ್ಕೆ ನಾನು ನೋಡ್ದಂಗೆ ಫೇಸ್ಬುಕ್ಕಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗ್ತಿದೆ. ಯಾಕಂದರೆ ನಾನು ನೋಡ್ದಂಗೆ ತುಂಬ ಕ್ರಿಯೇಟರ್ಸ್ಗಳಿಗೆ, ಇವನ್ ನನಗೂ ಕೂಡ ಸಾಕಷ್ಟು ಬಾರಿ ಫೇಸ್ಬುಕ್ ಕಡೆಯಿಂದ ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಆಗಿರ್ಬೋದು, ಕಾಪಿರೈಟ್ ಸ್ಟ್ರೈಕ್ಗಳಾಗಿರ್ಬೋದು, ಈ ರೀತಿ ಬರ್ತಾನೆ ಇರುತ್ತೆ. ಸೊ ನಿಮಗೆ ಈ ರೀತಿ ಮಧ್ಯ ಏನಾದರೂ ಈ ರೀತಿ ಸಮಸ್ಯೆಗಳಾಗಿತ್ತಾ, ಅಥವಾ ಈಗ ಆಲ್ರೆಡಿ ಆಗ್ತಿದೆಯಾ? ಏನು ಸಿಸ್ಟರ್ ನಿಮ್ಗೇನಾದ್ರು ಇದೊಂದು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನೋಡಿ ಬ್ರದರ್, ಜ್ಯೋತಿ ವೇಣುಗೋಪಾಲ್ ಅಂತ ಇವಾಗ ನಾನು ಈಗ ಹೇಳ್ತಾ ಇರುವಂತ ಇನ್ಸ್ಟಾಗ್ರಾಮ್ ಅಲ್ಲಿ ಕ್ರಿಯೇಟ್ ಮಾಡಿರುವಂತ ಏನ್ ಪೇಜ್ ಇದೆ ಅಲ್ವಾ, ಅಲ್ಲಿ ಹಾಕುವಂತ ವಿಡಿಯೋನೇ ನಾನು ಈ ಪ್ರೊಫೈಲ್ ಹಾಕ್ತೆ ಅನ್ನಲ್ವಾ, ಆ ಪೇಜ್ ಅಲ್ಲಿ ನನ್ಗೆ ಇನ್ನೂ ತನಕ ಯಾವ್ದೇ ಪ್ರಾಬ್ಲಮ್ ಬಂದಿಲ್ಲ. ಅರ್ನಿಂಗ್ಸ್ ಚೆನ್ನಾಗಿದೆ, ನಂಗೆ ನೆಕ್ಸ್ಟ್ ಮಂತ್ ಆಗ್ತಾ ಇದೆ ಅಂತ ಹೇಳಿದೆ ನಿಮ್ಗೆ. ಏನಪ್ಪಾ ಅಂತಂದ್ರೆ ರೊಮ್ಯಾಂಟಿಕ್ ಸಾಂಗ್ ಗಳಿಗೆ ನಾವು ಈ ವೈರಲ್ ಸಾಂಗ್ ಗಳನ್ನ ಯೂಸ್ ಮಾಡ್ಕೊಂಡು ಯಾವ್ದಾದ್ರು ರೀಲ್ ಮಾಡಿದ್ರೆ ಅದಕ್ಕೆ ಮಾತ್ರ ಮ್ಯೂಸಿಕ್ ಗೆ ಕಾಪಿ ರೈಟ್ ಕ್ಲೈಮು ಇದು ಕೊಡ್ತಾರ ಅವರು, ಅದಕ್ಕೆ ನಮ್ಗೆ ಹಣ ಇರೋದಿಲ್ಲ. ಆ ವಿಡಿಯೋನ ನಾವು ಡಿಲೀಟ್ ಮಾಡಬಹುದು, ಫೇಸ್ಬುಕ್ ಅಲ್ಲಿ ಹಾಕಂಗಿಲ್ಲ, ಆಯ್ತಾ. ಆಮೇಲೆ ನೆಕ್ಸ್ಟ್ ಅಂದ್ರೆ ಅದೇ ಹೇಳಿದೆ ನಿಮ್ಗೆ, ಕಾಮಿಡಿ ವಿಡಿಯೋ ಮತ್ತೆ ಡೈಲಾಗ್ ವಿಡಿಯೋನ ಈ ಒಂದು ಫೇಸ್ಬುಕ್ ಪ್ರೊಫೈಲ್ ಅದು ನಾವು ಪ್ರೊಫೆಷನಲ್ ಮೋಡ್ಗೆ ಸ್ವಿಚ್ ಆಗಿರ್ತೀವಿ, ಅದ್ರಲ್ಲಿ ನೀವು ಹಾಕೊಂತ ಹೋದ್ರೆ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನಮ್ಗೆ ಆಟೋಮೆಟಿಕ್ ನಮ್ಗೆ ಅರ್ನಿಂಗ್ಸ್ ವ್ಯೂಸ್ ತಕ್ಕಂಗ್ ಹೋಗ್ತಾ ಇರತ್ತೆ. ಈ ತರ ಪ್ರಾಬ್ಲಮ್ ನನಗೆ ಆಗಿದೆ, ಬಟ್ ಈ ಪೇಜ್ ಅಲ್ಲಿ ಆಗಿಲ್ಲ. ನಂದು ಇನ್ನೊಂದು ಪೇಜ್ ಇದೆ. ಇನ್ನೊಂದು ಪೇಜ್ ಅಲ್ಲಿ ಏನಾಯ್ತು ಅಂತಂದ್ರೆ, ನಾವು ರೀಲ್ಸ್ ಹಾಕ್ತಿವಲ್ವಾ, ರೀಲ್ಸ್ ಹಾಕಿದ್ಕೆ ಅವ್ರದೇ ಮ್ಯೂಸಿಕ್ ಅನ್ನ ಯೂಸ್ ಮಾಡಿ ನಾನು ರೀಲ್ಸ್ ಹಾಕಿದ್ದೆ. ಆದ್ರೂ ಕೂಡ ನನಗೆ ಕಾಪಿರೈಟ್ ಕೊಟ್ಟಿದ್ರು ಅವ್ರು. ಅವಾಗ ಅದು ಫುಲ್ ವ್ಯೂಸ್ ಕೂಡ ಆಮೇಲೆ ಡೌನ್ ಆಗ್ತಾ ಬಂತು. ಆಮೇಲೆ ನಂಗೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ನಾನು ಸುಮಾರು ಸಲ ಫೇಸ್ಬುಕ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಕ್ ನೋಡ್ದೆ, ಬಟ್ ಆಗಿಲ್ಲ. ಆಮೇಲೆ ಏನ್ ಮಾಡಿದೆ ಅಂದ್ರೆ ಪೂರ್ತಿ ವಿಡಿಯೋ ಎಲ್ಲಾ ರೀಲ್ಸ್ ಒಂದೇ ಅಲ್ಲ, ಲಾಂಗ್ ವಿಡಿಯೋಸ್ ಕೂಡ ನಾನು ಹಾಕ್ತಾ ಇದ್ದೆ. ಅಲ್ಲಿ ಸ್ವಲ್ಪ ಡಿವೋಷನಲ್ ಕಂಟೆಂಟ್ ಹಾಕ್ತಾ ಇದ್ದೆ, ದೇವ್ರಿಗೆ ಸಂಬಂಧಪಟ್ಟದ್ದು. ಸುವಿಚಾರ ಅಂತ ಪೇಜ್ ಇದೆ ನಂದು, ಬೇಕಿದ್ರೆ ನಾನ್ ನಿಮ್ಗೆ ಲಿಂಕ್ ಕಳಿಸ್ತೀನಿ, ಡಿಸ್ಕ್ರಿಪ್ಷನ್ ಹಾಕಿ ನೋಡೋರು ಚೆಕ್ ಮಾಡ್ಕೊಳ್ಳಿ. ಅದ್ರಲ್ಲಿ ಮಾತ್ರ ನಂಗೆ ಕಾಪಿರೈಟ್ ಕೊಟ್ರಲ್ವಾ, ಅವಾಗ ಪೂರ್ತಿ ವಿಡಿಯೋನ ನಾನು ಡಿಲೀಟ್ ಮಾಡಿದೆ. ಡಿಲೀಟ್ ಮಾಡಿದ ಸಾಮಾನ್ಯ 2 ತಿಂಗಳ ನಂತರ ನನಗೆ ಅದನ್ನ ತೆಗ್ದಿದ್ದಾರೆ. ಸೊ ಈ ತರ ಇರುತ್ತೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗತ್ತೆ. ಹೌದು, ಬೇಸಿಕಲಿ ಫೇಸ್ಬುಕ್ ಟೀಮ್ ಕಾಂಟ್ಯಾಕ್ಟ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ. ಉದ್ದೇಶದಿಂದಲೇ ನಾನು ಕೇಳಿದ್ದು, ಯಾವ ರೀತಿ ಫೇಸ್ ಮಾಡ್ತಾ ಇದೀರಾ, ಏನಾದ್ರೂ ಸಮಸ್ಯೆಗಳು ಬರ್ತಾ ಇದೆಯಾ ಅನ್ನೋದನ್ನ, ಅದಕ್ಕೆ ನಾನು ಕೇಳಿದ್ದು. ಇಲ್ಲ, ಬಂದಿದೆ. ಏನಪ್ಪಾ ಅಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಆದ್ರೂ ಅಷ್ಟು ಅನುಭವ ಇಲ್ಲ, ಹಂಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ವಿಡಿಯೋನ ಡಿಲೀಟ್ ಮಾಡಿ ವೇಟ್ ಮಾಡ್ತೀನಿ, ಆಮೇಲೆ ಆಟೋಮೆಟಿಕ್ ಆಗಿ ಹೋಗತ್ತೆ ಪೇಜ್ ಅನ್ನೇ. ಮತ್ತೆ ಯಾರು ಡಿಲೀಟ್ ಮಾಡಕ್ ಹೋಗ್ಬೇಡಿ, ಸ್ವಲ್ಪ ದಿನದ ನಂತರ ಅದು ತೆಗಿತಾರೆ ಅವರು. ನಾವು ವಿಡಿಯೋನ ಡಿಲೀಟ್ ಮಾಡ್ರೆ ಸಾಕಾಗತ್ತೆ. ಮತ್ತೆ ಮಾನಿಟೈಸೇಷನ್ ಇದು ಪ್ರಾಬ್ಲಮ್ ಏನಾದರೂ ಬಂದಿದೆಯಾ? ಮಾನಿಟೈಸೇಷನಲ್ಲಿ ಏನಾದರೂ ಇಶ್ಯೂಸ್ಗಳು ಈ ಥರ ಏನಾದರೂ ಬಂದಿದೆಯಾ? ಮಾನಿಟೈಸೇಷನ್ ಆಫ್ ಆಗೋದು, ಅಥವಾ ಅರ್ನಿಂಗ್ಸಲ್ಲಿ ಏನಾದರೂ ಪ್ರಾಬ್ಲಮ್ಸ್ಗಳಾಗೋದು, ಇಲ್ಲ ನಾವು ಬ್ಯಾಂಕ್ ಡೀಟೇಲ್ಸು ಅಥವಾ ಟ್ಯಾಕ್ಸ್ ಇನ್ಫಾರ್ಮೇಷನ್ಸ್ಗಳನ್ನೆಲ್ಲ ಫಿಲ್ ಮಾಡೋ ಟೈಮಲ್ಲಿ ಸ್ಟಕ್ ಆಗಿರೋದು, ಇಲ್ಲ ಅಮೌಂಟ್ ಈಗ ಆಲ್ರೆಡಿ ನೀವು ಒಂದು ಪೇಮೆಂಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರಿ, ಈ ಟೈಮಲ್ಲಿ ಏನಾದರೂ ಸಮಸ್ಯೆಗಳಾಯ್ತಾ? ಹೆಂಗೆ ಸಿಸ್ಟರ್? ನಂಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ್ಲಿ ಅದು ಯಾವ್ದಕ್ಕೂ ನನ್ಗೆ ಸಮಸ್ಯೆ ಆಗಿಲ್ಲ. 2 ಪೇಜ್ ಕಡೆಯಿಂದನೂ ಬಂತು, ಅದೆಲ್ಲಾನು ಕರೆಕ್ಟೇ ಆಗಿದೆ. ಆದ್ರೆ ಪೇಮೆಂಟ್ ತಗೊಳ್ಳುವಾಗ ನಂಗೆ ಸ್ವಲ್ಪ ಇಶ್ಯೂ ಆಗಿತ್ತು. ಏನಂತ ಅಂದ್ರೆ, ನಾನು IDFC ಬ್ಯಾಂಕ್ ಇಂದು ನಂಬರ್ ಕೊಟ್ಟಿದ್ದೆ. ಅವಾಗ ಅದು ಬ್ಯಾಂಕ್ ಥ್ರೂ ಇಂದ ನಮಗ್ ಬರುವಾಗ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ನಾವು ಬ್ಯಾಂಕಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕಿತ್ತು, ನಂಗೆ ಅದು ಗೊತ್ತಾಗಿಲ್ಲ. ಕೆಲವೊಬ್ರು ಹೇಳ್ತಾರೆ ಅಷ್ಟೇ, ಇದು SBI ಬ್ಯಾಂಕ್ ಅಕೌಂಟ್ ಇದು ಕೊಟ್ಬಿಟ್ರೆ ಆಟೋಮೆಟಿಕ್ ಆಗಿ ಅದು ನಮ್ಗೆ ದುಡ್ಡು ವಿಡ್ರಾ ಆಗತ್ತೆ ಅಂತ ಹೇಳಿ. ನನ್ನ ಹತ್ರ ಆ ಅಕೌಂಟ್ ಇಲ್ಲ ಆಗಿತ್ತು, ನಾನು IDFC ಕೊಟ್ಬಿಟ್ಟು ನಂಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಆಮೇಲೆ ನಾನು ಬ್ಯಾಂಕಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅವ್ರು ಯಾವ್ಯಾವ್ದು ಕೋಡ್ ನಂಬರ್ ಅದು ಇದು ಇಮೇಲ್ ಎಲ್ಲ ಕಳಿಸಿ ನಂತರ ನನಗೆ ಹಣ ಸಿಕ್ಕಿದೆ. ಇವಾಗ ಕೂಡ ನಾನು ಅದನ್ನೇ ಬ್ಯಾಂಕ್ ಕಂಟಿನ್ಯೂ ಮಾಡ್ತಿದ್ದೀನಿ. ಆದ್ರೆ ಈಗಲೂ ಕೂಡ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಾದ್ಮೇಲೆ ನನ್ಗೆ ಹಣ ಬರೋದು ಈ ತರ ಇದೆ. ಓಕೆ, ನಾನು ಅದೇ ರೀತಿ ಸಿಸ್ಟರ್ ಮುಂದಿನ ಒಂದು ಪ್ರಶ್ನೆ ಬರೋದಾದ್ರೆ, ನಿಮಗೆ ಫೇಸ್ಬುಕ್ಕಿಂದ ಮೊದಲ ಪೇಮೆಂಟ್ ಎಷ್ಟು ಬಂದಿದೆ? ಈಗ ಆಲ್ರೆಡಿ ಒಂದು ಪೇಮೆಂಟ್ ತಗೊಂಡಿದ್ದೀನಿ ಅಂತ ಹೇಳಿದ್ರಿ, ಸೊ ಎಷ್ಟು ಬಂದಿದೆ?
ನಂಗೆ ಮೊದಲೇ ಪೇಮೆಂಟ್ 22,000 ಬಂದಿರೋದು. ಆದ್ರೆ ಅದು ತುಂಬಾ ಲಾಂಗ್ ಟರ್ಮ್ ತಗೊಂಡಿದ್ದೆ, ನಾನು ಅಷ್ಟು ಆಕ್ಟಿವ್ ಇಲ್ಲ ಆಗಿದ್ದೆ. ಒಂದ್ ವರ್ಷನೇ, ಆ ಪೇಜ್ ಕೂಡ 1 ವರ್ಷನೇ. ಬಟ್ ಇದು ನನಗೆ ಮೊನೆಟೈಸೇಷನ್ ಆನ್ ಆಗಿ 3 ತಿಂಗಳು ಆಯ್ತು ಅನ್ಸತ್ತೆ ಅಷ್ಟೇನೆ. 3.5 ತಿಂಗಳು ಅಷ್ಟೇ ಆಗಿರೋದು. ಬಟ್ ಇದು ನಂಗೆ ತುಂಬಾ ಬೇಗನೆ ಗ್ರೋತ್ ಆಗಿರೋದು. ಜ್ಯೋತಿ ವೇಣುಗೋಪಾಲ್ ಅಂತ ಹೇಳಿ ಈ ಪೇಜ್ ನಂದು. ಇದು ನನಗೆ 3 ತಿಂಗಳಲ್ಲಿ ನನಗೆ ನೆಕ್ಸ್ಟ್ ಮಂತ್ ತಗೊಳ್ತಿದೀನಿ. ನಾ ಒಂದ್ ಅಂದಾಜ್ ಹೇಳ್ತೀನಿ, ಏನಿಲ್ಲ ಅಂದ್ರೂ 17,000 ರಿಂದ 18,000 ಸಿಗ್ಬಹುದು. ಈಗ ಸೆಕೆಂಡ್ ಪೇಮೆಂಟ್? ಹೌದು, ಸೆಕೆಂಡ್ ಪೇಮೆಂಟ್ ಅಂದ್ರೆ ಇದು ಸೆಕೆಂಡ್ ಪೇಜ್, ಇನ್ನೊಂದ್ ಪೇಜ್ ಇಂದ ನಂಗೆ ಸಿಗ್ತಾ ಇರೋದು. ಇನ್ನೊಂದ್ ಪೇಜ್ ನಾನು ಹೇಳಿದೆ ನಿಮ್ಗೆ, ಈಗ್ಲೂ ಹೇಳ್ತಾ ಇದ್ದೀನಿ, ಇದು ಪೇಜ್ ಅಲ್ಲ. ನಾನು ಮೇನ್ ಪ್ರೊಫೈಲ್ ಅನ್ನೇ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಗೆ ಪ್ರೊಫೆಷನಲ್ ಮೋಡ್ ಗೆ ಸ್ವಿಚ್ ಮಾಡ್ಕೊಂಡಿರೋದು. ಇದು ಇದ್ರಲ್ಲಿ ಇನ್ನೊಂದ್ ಪೇಜ್ ಅನ್ನು ಕೂಡ ಕ್ರಿಯೇಟ್ ಮಾಡಿದೀನಿ, ಅದನ್ನು ರನ್ ಮಾಡ್ತಾ ಇದ್ದೀನಿ. ಅದು ಇನ್ನು ಮಾನಿಟೈಸೇಷನ್ ಆಗಿಲ್ಲ, ಇನ್ನು ಫಾಲೋವರ್ಸ್ ಅದಕ್ಕೆ ಬರಬೇಕು. ಬಟ್ ನಮ್ಗೆ ಪೇಜ್ ಕ್ರಿಯೇಟ್ ಮಾಡಿದಾಗ ಬ್ರದರ್ ಒಂದು ಆಪ್ಷನ್ ಇರಲ್ಲ, ಏನಂದ್ರೆ ಅವರು ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಲ್ಲ, ಅವ್ರಾಗೆ ಅವ್ರು ನಮ್ಮನ್ನ ಫಾಲೋ ಮಾಡ್ಬೇಕಾಗತ್ತೆ. ಈ ಮೇನ್ ಪ್ರೊಫೈಲ್ ಅಲ್ಲಿ ನಾವು ಕ್ರಿಯೇಟ್ ಮಾಡಿದ್ರೆ ಒಂದು ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ, ಅವ್ರು ರಿಕ್ವೆಸ್ಟ್ ಕಳಿಸ್ತಾರಲ್ಲ, ಆವಾಗ ನಾವು ಅದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ರೆ ಆಯ್ತು, ನಮ್ಗೆ ಫಾಲೋವರ್ಸ್ ಆಟೋಮೆಟಿಕ್ ಬರ್ತಾ ಹೋಗ್ತಾರೆ. ಆತರ ಆಗತ್ತೆ, ಬೇಗ ನಾವು ಫಾಲೋವರ್ಸ್ ಮಾಡ್ಕೋಬಹುದು. ಓಕೆ, ಬೇಸಿಕಲಿ ನಾವು ಪ್ರೊಫೆಷನಲ್ ಮೋಡ್ ಕ್ರಿಯೇಟ್ ಮಾಡಿದಷ್ಟು ತುಂಬಾ ಬೆನಿಫಿಟ್ಸ್ ಗಳು ಅಥವಾ ಅಡ್ವಾಂಟೇಜಸ್ ಅನ್ನೋದು ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು, ಮೊದ್ಲಂದ್ರೆ ಪ್ರೊಫೈಲಿಗೆ ಇಲ್ಲಾಗಿತ್ತು ಮಾನಿಟೈಸೇಷನ್, ಇವಾಗ ಪ್ರೊಫೈಲಿಗೂ ಕೂಡ ಕೊಟ್ಟಿದ್ದಾರೆ. ಬಟ್ ಪ್ರೊಫೆಷನಲ್ ಮೋಡ್ಗೆ ಹಾಕೋಬೇಕು. ಅದೆಲ್ಲ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಸ್ ಇದೆ. ಮೇನ್ ಪ್ರೊಫೈಲ್ ಅಲ್ಲೇ ನಾವ್ ಇವಾಗ ಅರ್ನಿಂಗ್ಸ್ ಮಾಡ್ಕೋಬಹುದು. ಅದ್ರಲ್ಲೂ ಕೂಡ ಪೇಜ್ ನ ಕ್ರಿಯೇಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೋಬಹುದು. ಈಗ ಇನ್ನೊಂದ್ ಪೇಜ್ ಕ್ರಿಯೇಟ್ ಮಾಡಿದೆ ಅಂತ ಅಂದಲ್ಲ, ಇದೇ ಪ್ರೊಫೈಲ್ ಅಲ್ಲಿ ಇನ್ನೊಂದ್ ಪೇಜ್ ಕ್ರಿಯೇಟ್ ಮಾಡಿದೆ, ಜ್ಯೋತಿ ಚಿಕ್ಕಮಗಳೂರು ಅಂತ ಹೇಳಿ. ಅದ್ರಲ್ಲಿ ಇವಾಗ ಸ್ಟಾರು ಮತ್ತೆ ಬೇರೆ ಎಲ್ಲದು ಇನೇಬಲ್ ಆಗಿದೆ ಆಲ್ರೆಡಿ. ಸೊ ಒಟ್ಟಿಗೆ ಅದರಲ್ಲೂ ಕೂಡ ಇವಾಗ ಪೇಮೆಂಟ್ ಸ್ಟಾರ್ಟ್ ಆಗಿದೆ. ಹೌದು, ಮತ್ತೆ ಇನ್ನೊಂದು ಇನ್ಫಾರ್ಮೇಶನ್ ಅಂದ್ರೆ, ಮೊದ್ಲಿನ ತರ ನಮ್ಗೆ ಏನು ಮಾನಿಟೈಸೇಷನ್ ಡ್ಯಾಶ್ ಬೋರ್ಡ್ ಇತ್ತಲ್ಲ, ಅದು ಮೊದ್ಲಿನ ತರ ಇಲ್ಲ. ಇವಾಗ ಸ್ಟೋರೀಸಿಗೂ ಹಣ ಕೊಡ್ತಾರೆ ನಮ್ಗೆ, ಫೋಟೋ ಟೆಕ್ಸ್ಟಿಗೆಲ್ಲ ಬೋನಸ್ ಅಂತ ಆಪ್ಷನ್ ಇತ್ತು. ಇವಾಗ ಎಲ್ಲ ಒಟ್ಟಾರೆಯಾಗಿ ಸೇರಿ ನಮಗ್ ಕೊಡ್ತಾ ಇದಾರೆ. ಕಂಟೆಂಟ್ ಮಾನಿಟೈಸೇಷನ್ ಅಂತ ಹೇಳಿ ಹಾಕ್ಬಿಡ್ತಾರೆ ಅವರು. ಸ್ಟೋರೀಸಿಗೆ ಬಂದಿರೋದು ಒಂದು ಹೊಸ ವಿಷಯ ಇದು. ನಾವು ಸ್ಟೋರಿ ಹಾಕಿದ್ರು ಕೂಡ ಅದರಿಂದ ಕೂಡ ಅರ್ನಿಂಗ್ಸ್ ಬರುತ್ತೆ. ಇವಾಗ ವಿಚಾರ ಬ್ರದರ್, ಸ್ಟೋರಿಲೂ ಕೂಡ ಕಾಪಿರೈಟ್ ಇದು ಬರುತ್ತೆ. ಅಲ್ಲಿ ಕೆಲವೊಂದು ಮ್ಯೂಸಿಕ್ ಅನ್ನೆಲ್ಲ ನಾವು ಯೂಸ್ ಮಾಡಂಗಿಲ್ಲ, ಅದ್ರ ನೋಟಿಫಿಕೇಶನ್ ಕೊಡ್ತಾರೆ ಅವರು. ನಾವು ಮೇನ್ ಪ್ರೊಫೈಲ್ ಬಂದು ಸ್ಕ್ರೋಲ್ ಮಾಡ್ತೀವಲ್ವಾ, ಯಾವ ಪೋಸ್ಟ್ ಹಾಕಿದೀವಿ ಅಂತ ನಾವ್ ಈಗ ಸ್ಕ್ರೋಲ್ ಮಾಡುವಾಗ ಅಲ್ಲಿ ಸ್ಟೋರಿ ಸಿಗತ್ತೆ. ಆ ಸ್ಟೋರಿಲಿ ಮೇಲ್ಗಡೆನೆ ಒಂದು ನೋಟಿಫಿಕೇಶನ್ ಬರುತ್ತೆ, ಇದು ನೀನ್ ಡಿಲೀಟ್ ಮಾಡು, ಇಲ್ಲಿ ಈ ಮ್ಯೂಸಿಕ್ ನ ಬಳಸೋಂಗಿಲ್ಲ ಅಂತ ಹೇಳಿ ಅಲ್ಲಿ ಕೊಡ್ತಾರೆ ಅವರು. ಇದಕ್ ನಿಂಗೆ ಹಣ ಬರಲ್ಲ ಅಂತ ಅಲ್ಲಿ ಒಂದು ಚಿಕ್ಕದೊಂದು ಸಣ್ಣ ಟ್ಯಾಗ್ ತರ ಬಂದಿರುತ್ತೆ ನೋಟಿಸ್. ಅದನ್ನ ನಾವು ಕ್ಲಿಕ್ ಮಾಡಿ ನೋಡಿದಾಗ ಆ ವಿಡಿಯೋನ ನಾವು ಡಿಲೀಟ್ ಮಾಡಿದ್ರೆ ಮುಗೀತು ಅಷ್ಟೇನೆ. ಸ್ಟೋರಿಲಿ ಇರುವಂತ ವಿಡಿಯೋ ಡಿಲೀಟ್ ಮಾಡಿದ್ರೆ ಆಯ್ತು ಅಷ್ಟೇನೆ. ಓಕೆ, ಅದು ಅದರಿಂದ ಮೇಜರ್ ಪ್ರಾಬ್ಲಮ್ ಏನಾಗಲ್ಲ, ಬರೀ ಅದು ಏನ್ ಸ್ಟೋರಿ ಇರುತ್ತೆ ಅದನ್ನ ಪೋಸ್ಟ್ ನ ಡಿಲೀಟ್ ಮಾಡಿದ್ರೆ ಮುಗ್ದಾಯ್ತು, ಯಾವುದೇ ರೀತಿ ಇಶ್ಯೂಸ್ ಬರಲ್ಲ. ಇಲ್ಲ, ನಂಗೆ ಇಲ್ಲಿ ತನಕ ಬಂದಿಲ್ಲ. ನಾನು ಆ ತರದ್ ಏನೇ ಕಂಡ್ರು ಕೂಡಲೇ ಡಿಲೀಟ್ ಮಾಡ್ಬಿಡ್ತೀನಿ. ನಾನು ಅದು ಎಷ್ಟೇ ವ್ಯೂಸ್ ಬಂದ್ರು ಕೂಡ ಇಟ್ಗಳೆಲ್ಲ ಡಿಲೀಟ್ ಮಾಡ್ತೀನಿ. ಓಕೆ, ಮತ್ತೆ ಇದರಲ್ಲಿ ಇನ್ನೊಂದು ವಿಚಾರ ಕೇಳಬೇಕಿತ್ತು. ಬಹಳಷ್ಟು ಜನ ಒಂದು ವಿಡಿಯೋ ಮಾಡಿರ್ತಾರೆ, ವಿಡಿಯೋನೋ ಅಥವಾ ರೀಲ್ಸ್ ಅನ್ನೋದನ್ನ ಪೋಸ್ಟ್ ಮಾಡಿರ್ತಾರೆ ಅನ್ಕೊಳ್ಳಿ. ನಾಳೆ ದಿನ ಅದು ಏನೋ ಸಮ್ ಇಶ್ಯೂಸ್ ಇತ್ತು, ಇಲ್ಲ ಏನೋ ಚೇಂಜಸ್ ಮಾಡಬೇಕಿತ್ತು ಅಂತ ಆ ವಿಡಿಯೋನ ಡಿಲೀಟ್ ಮಾಡ್ತಾರೆ. ಈ ಡಿಲೀಟ್ ಮಾಡೋದ್ರಿಂದ ಪೇಜಸ್ ಡೌನ್ ಆಗೋದಾಗಿರ್ಬೋದು ಅಥವಾ ಅರ್ನಿಂಗ್ಸಲ್ಲಿ ಪ್ರಾಬ್ಲಮ್ಸ್ಗಳಾಗೋದಾಗಿರ್ಬೋದು, ಈ ರೀತಿ ಏನಾದರೂ ಇಶ್ಯೂಸ್ ಇದೆಯಾ ಸಿಸ್ಟರ್ ಫೇಸ್ಬುಕ್ಕಲ್ಲಿ? ಇಲ್ಲ, ನಾನ್ ತಿಳಿದಂಗೆ ನಂಗೇನು ಆ ಥರ ಆಗಿಲ್ಲ. ಅರ್ನಿಂಗ್ಸ್ ಅಲ್ಲಂತೂ ಯಾವ್ದು ಡೌನ್ ಆಗಲ್ಲ. ನಾವು ಈಗ 1 ಮಿಲಿಯನ್ ವ್ಯೂಸ್ ಬಂದಂತ ವಿಡಿಯೋ ನಾವು ಡಿಲೀಟ್ ಮಾಡಿದ್ವಿ ಅಂತ ಅಂದ್ರೆ ನನ್ಗೆ ಅರ್ನಿಂಗ್ಸ್ ಏನು ಲೆಸ್ ಆಗಿಲ್ಲ. ಯಾಕಂದ್ರೆ ಈ ಪೇಜ್ ಒಂದೇ ಎಕ್ಸ್ಪೀರಿಯನ್ಸ್ ಅಲ್ಲ, ಇನ್ನೊಂದ್ ಪೇಜ್ ಕೂಡ ಇದೆ ಅನ್ನಲ್ಲ. ಆ ಪೇಜ್ ಅಲ್ಲಿ ಕೂಡ ನಾನು ಎಷ್ಟೋ ವಿಡಿಯೋ ಡಿಲೀಟ್ ಮಾಡಿದ್ದೆ, ಬಟ್ ನಂಗೆ ಅರ್ನಿಂಗ್ಸ್ ಎಲ್ಲೂ ಲೆಸ್ ಆಗಿಲ್ಲ. ಅದು ಯೂಟ್ಯೂಬ್ ರೀತಿ ಇಲ್ಲ, ಇದು ಫೇಸ್ಬುಕ್ ಅರ್ನಿಂಗ್ಸ್ ನಮ್ಗೆ ಲೆಸ್ ಮಾಡಲ್ಲ. ಹೌದು, ಇದೊಂದು ತುಂಬಾ ಒಳ್ಳೆ ಬೆನಿಫಿಟ್ ಅಂತಾನೆ ಹೇಳ್ಬಹುದು. ಬೆನಿಫಿಟ್ ಇದೆ. ಏನಂತಂದ್ರೆ ಫೇಸ್ಬುಕ್ ಅಲ್ಲಿ ಪ್ರಾಬ್ಲಮ್ ಅಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ನಮ್ಗೆ ಕಷ್ಟ, ಅದು ಒಂದೇ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರೋದು. ಹೌದು, ನಿಜ. ಆಮೇಲೆ ಇದು ಫೇಸ್ಬುಕ್ಕಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೆ ಎಲ್ಲ ಓಕೆ, ಪ್ರೋಸೆಸ್ ಯಾವ ರೀತಿ ಇರುತ್ತೆ? ಇವಾಗ ನಾವು ಒಂದು ಅಮೌಂಟ್ ತೊಗೊಬೇಕು ಅಂದರೆ ಯಾವ ಡೇಟಲ್ಲಿ ಒಂದು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾರೆ, ಎಷ್ಟರಿಂದ ಎಷ್ಟು ಡೇಟ್ ಒಳಗಡೆ ಅಥವಾ ದಿನದೊಳಗಡೆ ನಾವು ಅರ್ನಿಂಗ್ಸ್ ಅನ್ನೋದನ್ನು ಕಂಪ್ಲೀಟ್ ಮಾಡಬೇಕು, ಅದು ಕೂಡ ಎಷ್ಟು ಡಾಲರ್ ನಾವು ಕಂಪ್ಲೀಟ್ ಮಾಡಿದ್ರೆ ಈಗ ನಮಗೆ ಅಮೌಂಟ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಯಾವ ರೀತಿ ಇರುತ್ತೆ ಸರ್ ಪೇಮೆಂಟ್ ಪ್ರೋಸೆಸ್ ಹೆಂಗಿರುತ್ತೆ? ಈಗ ಯೂಟ್ಯೂಬಲ್ಲಾದರೆ ಬೇಸಿಕಲಿ $100 ನಾವು ಯಾವಾಗ ಕಂಪ್ಲೀಟ್ ಮಾಡ್ತೀವೋ ಆವಾಗ ಅಮೌಂಟ್ ಅನ್ನೋದನ್ನು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಕೂಡ ಪರ್ಟಿಕ್ಯುಲರ್ 21ನೇ ತಾರೀಕಲ್ಲಿ ಎವ್ರಿ ಮಂತ್ ಟ್ರಾನ್ಸ್ಫರ್ ಮಾಡ್ತಾರೆ. ಬಟ್ ಫೇಸ್ಬುಕ್ ಅಲ್ಲಿ ಯಾವ ತರ ಇರುತ್ತೆ, ಇದು ಪ್ರೋಸೆಸ್ ಹೆಂಗಿದೆ? ಇಲ್ಲಿ
$100 ಇಲ್ಲೂ ಕೂಡ $100. ಬಟ್ ಬ್ಯಾಂಕ್ ಅಕೌಂಟ್ ನ ನಾವು ಲಿಂಕ್ ಮಾಡಬಹುದು. ಬಟ್ ನನ್ನ ಪೇಜಿಗಾಗ್ಲಿ ನನ್ ಕೆಲವೊಬ್ರು ಫ್ರೆಂಡ್ಸ್ ಎಲ್ಲ ಕೇಳಿದ್ರೆ ಅಲ್ಲಿ ಅವರು ಪೇಮೆಂಟ್ ಆಪ್ಷನ್ ಕೊಟ್ಟಿರ್ತಾರಲ್ವಾ, ನಂಗೆ ಬ್ಯಾಂಕ್ ಅಕೌಂಟ್ ಅಂತ ನಮ್ ಡೈರೆಕ್ಟ್ ಆಗಿ ನಂಗೆ ಲಿಂಕ್ ಮಾಡಕ್ ಆಗಿಲ್ಲ. ಅವಾಗ ನಾನು ಇನ್ನೊಂದು ಆಪ್ಷನ್ ಇದೆ, ವೈರ್ ಟ್ರಾನ್ಸ್ಫರ್ ಅಂತ ಇನ್ನೊಂದು ಕೊಟ್ಟಿರ್ತಾರ ಅವರು. ಅದನ್ನ ಕ್ಲಿಕ್ ಮಾಡಿ ಕೊಟ್ಟಾಗ ನನ್ನ ಬ್ಯಾಂಕ್ ಡೀಟೇಲ್ಸ್ ತಗೊಂತೋದು. ಬಟ್ ಅದ್ರಲ್ಲಿ ಸ್ವಲ್ಪ ಟ್ಯಾಕ್ಸ್ ಕಟ್ ಆಗತ್ತೆ ಅಂತ ಹೇಳ್ತಾರೆ ತಿಳಿದವರು, ಓಕೆನಾ. ಅದನ್ನ ಕೊಟ್ಟಾಗ ನಂಗೀಗ $100 ಆದ್ರೆ ಮಾತ್ರ ನನಗೆ ವಿಡ್ರಾ ಆಗತ್ತೆ ಹಣ, ಸರಿನಾ. ಮತ್ತೇನಪ್ಪಾ ಅಂದ್ರೆ ಈಗ 23ನೇ ತಾರೀಕಿಗೆ ನಮ್ಗೆ ಅವರು ವಿಡ್ರಾ ಮಾಡುವಂತದ್ದು, ಏನು ನಮ್ಮ ಅಕೌಂಟಿಗೆ ಹಣ ಬರುತ್ತೆ. ಪೇಯ್ಡ್ ಅಂತ ನಮ್ಗೆ ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ನಮ್ಗೆ ತೋರ್ಸುತ್ತೆ, ಪೇಮೆಂಟ್ ಸೆಕ್ಷನ್ ಅಂತ ಇರತ್ತಲ್ವಾ, ಅಲ್ಲಿ ನಾವು ನೋಡ್ಕೋಬಹುದು ಅದನ್ನ ಪೇಯ್ಡ್ ಆಗಿದೆ ಅಂತ ಹೇಳಿ. ಅದು ಆದ ನಂತರ ಸೇಮ್ ಯೂಟ್ಯೂಬ್ ತರನೇ ಒಂದ್ 4-5 ದಿನದಲ್ಲಿ ಬ್ಯಾಂಕ್ ಕಡೆಯಿಂದ ಇನ್ಫಾರ್ಮೇಶನ್ ಬರುತ್ತೆ, ಅಥವಾ ನಾವು ಬ್ಯಾಂಕಿಗೆ ಬೇಕಾದ್ರೂ ಕೇಳಿ ವಿಚಾರಿಸಿ ಅದನ್ನ ತಗೋಬಹುದು. ಅದೇ ತರ ಇದೆ, ಸಿಂಪಲ್. ಓಕೆ, ಬೇಸಿಕಲಿ 23ನೇ ತಾರೀಕು ಅಮೌಂಟ್ ಅನ್ನೋದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಬರೋದಕ್ಕೆ 3 to 4 ಬಿಸ್ನೆಸ್ ಡೇಸ್ ಅಲ್ಲಿ ಅಮೌಂಟ್ ಅನ್ನೋದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ಹೌದು ಹೌದು. ಮತ್ತೆ $100 ಕಂಪ್ಲೀಟ್ ಆಗಿಲ್ಲ ಅಂತ ಅಂದ್ರೆ ಕರೆಕ್ಟ್ ಆಗಿ ತಿಂಗಳದ 30 ಅಥವಾ 31ನೇ ತಾರೀಕು ಇರುತ್ತಲ್ವಾ, ಆವಾಗ್ಲೇ ಅವರು ಅದನ್ನ ನಮ್ಗೆ ನಮ್ಮ ಪೇಔಟ್ ಅಲ್ಲಿ ಹಾಕಿಡೋದು ಅಷ್ಟೇನೆ, ತೋರಿಸ್ತಾರೆ ಅದನ್ನ. ಜೂನ್, ಈಗ ಎಕ್ಸಾಂಪಲ್ ನಂಗೆ ಏಪ್ರಿಲ್ ತಿಂಗಳಲ್ಲಿ ಆಗಿದ್ದು, ಏಪ್ರಿಲ್ 30 ಅಥವಾ 31 ಈ ತರ ಇರುತ್ತಲ್ವಾ, ಅವಾಗ ಹಾಕಿರ್ತಾರೆ. ನಂತರ ನಮ್ಗೆ ಮೇ 1-2 ನಮ್ಗೆ ಇಲ್ಲಿ ಕಾಣಿಸುತ್ತೆ, ಅಪ್ಡೇಟ್ ಆಗುತ್ತೆ, ಅಲ್ಲಿ ತೋರಿಸ್ತಾ ಇರುತ್ತೆ. ಲೇಟ್ ಆಗೋದು 1-2 ದಿನ ಲೇಟ್ ಆಗುತ್ತೆ. ಅವಾಗ ನಿಮ್ಗೆ ಆಗಿದೆ ಪ್ರೊಸೆಸಿಂಗ್ ಅಂತ ಬರುತ್ತೆ, ಪೇಯ್ಡ್ ಅಂತ ಬರಲ್ಲ. ಅವಾಗ ನಿಮ್ಗೆ ಚಾಲ್ತಿಯಲ್ಲಿದೆ, ಹಾಕಿದೀವಿ ಅನ್ನೋದಷ್ಟೇ ತೋರಿಸ್ತಾರ. ಪೇಯ್ಡ್ ಆಗಿರೋದು ಗ್ರೀನ್ ಕಲರ್ ಅಲ್ಲಿ ಕೊಡ್ತಾರೆ. ಓಕೆ, ಸೊ ಈ ರೀತಿ ಪ್ರೋಸೆಸ್ ಇರುತ್ತೆ, ಪೇಮೆಂಟ್ ಪ್ರೋಸೆಸ್ ಅನ್ನೋದು ಸೇಮ್ ಯೂಟ್ಯೂಬ್ ತರನೇ ಇರುತ್ತೆ, ಅದರಲ್ಲೇನು ಅಂತ ವ್ಯತ್ಯಾಸ ಇಲ್ಲ. ಸ್ವಲ್ಪ ಡೇಟ್ ಒಂಚೂರು ಹೆಚ್ಚು ಕಡಿಮೆ ಅಷ್ಟೇ. ಹೌದು. ಸೊ ತುಂಬಾ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಅನ್ನೋದನ್ನ ತಿಳಿಸ್ಕೊಟ್ರಿ ಅಂತ ಹೇಳ್ಬೋದು, ಫೇಸ್ಬುಕ್ ರಿಲೇಟೆಡ್. ಯಾಕಂದ್ರೆ ತುಂಬಾ ಜನಕ್ಕೆ ಫೇಸ್ಬುಕ್ ಅಲ್ಲಿ ಅರ್ನಿಂಗ್ಸ್ ಇದೆ, ಅಥವಾ ಫೇಸ್ಬುಕ್ ಅಲ್ಲಿ ನಾವು ವಿಡಿಯೋಸ್ಗಳು ಹಾಕೋದ್ರಿಂದ ನಮ್ಗೆ ಈ ಥರ ಬೆನಿಫಿಟ್ ಇದೆ ಅನ್ನೋದು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಒಂದು ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಕೊತಿದ್ದಾರೆ ಹೊರತು ಸೊ ಇರುತ್ತೆ ಯೂಸ್ಫುಲ್ ಆಗೋ ರೀತಿ ಯಾರು ಕೂಡ ಯೂಸ್ ಮಾಡ್ಕೊತಿಲ್ಲ, ತುಂಬ ಜನ ಯೂಸ್ ಮಾಡ್ಕೊತಾ ಇಲ್ಲ. ಸೊ ಇದ್ರ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದು ತುಂಬಾ ಖುಷಿ ಆಯಿತು. ಸೊ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಅನ್ನೋದನ್ನು ಫೇಸ್ಬುಕ್ ಬಗ್ಗೆ ತಿಳಿಸ್ಕೊಟ್ರಿ ಅಂತ ಹೇಳ್ಬೋದು. ಸೊ ತುಂಬ ಥ್ಯಾಂಕ್ಸ್ ಸಿಸ್ಟರ್, ನನ್ನ ಕಡೆಯಿಂದ ಹಾಗೆ ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ನೋಡಿದ್ರಲ್ವಾ ಸ್ನೇಹಿತರೆ, ಫೇಸ್ಬುಕ್ ಬಗ್ಗೆ ಜ್ಯೋತಿ ಸಿಸ್ಟರ್ ಅವರು ಯಾವ ರೀತಿ ಇನ್ಫಾರ್ಮೇಶನ್ ಕೊಟ್ಟರು ಅಂತ. ಸೊ ಇದರಿಂದ ಭಾಳಷ್ಟು ಜನಕ್ಕೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ನನ್ನ ಚಾನಲ್ ನೋಡೋರು ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದೀರಾ, ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಇದ್ದೀರಾ ಅಂತ ಹೇಳ್ಬೋದು. ಸೊ ನೀವುಗಳು ಆರಾಮಾಗಿ ಫೇಸ್ಬುಕ್ ಅನ್ನೋದನ್ನು ಕೂಡ ಮಾಡ್ಬೋದು. ಸೊ ಫೇಸ್ಬುಕ್ಕಲ್ಲೂ ಕೂಡ ಅರ್ನಿಂಗ್ಸ್ ಇದೆ ಅಂತ ಹೇಳ್ಬೋದು. ಸೊ ನಂದು ಕೂಡ ಪೇಜ್ ಇದೆ, ಹಾಗೆ ಜ್ಯೋತಿ ಸಿಸ್ಟರ್ ಅವ್ರದ್ದು ಪೇಜಸ್ ಇದೆ. ಸೊ ಅದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಸೊ ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿ. ಸೊ ಹಾಗೆ ಇದೇ ರೀತಿ ಹೆಚ್ಚು ಯೂಸ್ಫುಲ್ ವೀಡಿಯೋಸ್ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಯಾವುದೇ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ರು ನಿಮಗೆ ಕೂಡಲೇ ನೋಟಿಫಿಕೇಶನ್ ಅನ್ನೋದು ಬರ್ತಾ ಇರುತ್ತೆ. ಹಾಗೆ ಈ ಒಂದು ವಿಡಿಯೋ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೀವೇನು ನನ್ನ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಚಾನಲ್, ಹಾಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.